ಚಿಕ್ಕಬಳ್ಳಾಪುರ ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಆಸ್ಪತ್ರೆಯ ಸಹಕಾರದೊಂದಿಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರ ವತಿಯಿಂದ ತಾಲೂಕಿನ ಪೆರೆಸಂದ್ರ ಗ್ರಾಮದ ನಂಜುಂಡೇಶ್ವರ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಶಾಸಕರು ಈಗಾಗಲೇ ಫೇಲ್ಯೂರ್ ಅಂತ ಇಡೀ ಚಿಕ್ಕಬಳ್ಳಾಪುರ ಜನತೆಗೆ ಗೊತ್ತಿದೆ. ಅವರು ಫೇಲ್ ಆಗಿದ್ದಾರೆ. ಅವರು ಏನಕ್ಕೆ ಬರ್ತಾರೆ, ಯಾವುದಾದ್ರೂ ಒಂದು ವಿವಾದ ಮಾಡಿ ಮೋಸ್ಟ್ಲಿ ಅವರಿಗೆ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಮಾನಿಟೈಸ್ ಆಗುತ್ತೆ ಅನಿಸುತ್ತೆ. ಜಾಸ್ತಿ ವ್ಯೂಸ್ ಬಂದರೆ ಅವರಿಗೆ ಮೋಸ್ಟ್ಲಿ ಅದರಲ್ಲಿ ಏನಾದರೂ ಹಣ ಬರುತ್ತೆ ಅನ್ನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಬಂದು ಒಂದಷ್ಟು ವಿವಾದಗಳನ್ನು ಮಾಡಿ ಕೆಟ್ಟ ರೀತಿ ಆದರೂ ಸರಿ ಅವರು ಪ್ರಚಾರದಲ್ಲಿರ್ಬೇಕು ಅನ್ನೋದೊಂದೇ ಅವರ ಒಂದು ಆಸೆ ಆಗಿರೋದ್ರಿಂದ ಯಾವಾಗೋ ಬರ್ತಾರೆ. ಮನೆ ಕೆಂಪೇಗೌಡ ಜಯಂತಿ ಬಂದು ಇಡೀ ಚಿಕ್ಕಬಳ್ಳಾಪುರಕ್ಕೆ ಜಾತಿ ಮಧ್ಯೆ ಕಲಹ ಮಾಡುವಂತಹ ಬೆಂಕಿ ಇಡುವಂಥ ಕೆಲಸಕ್ಕೆ ಭಾರಿ ಪ್ರಯತ್ನ ಪಟ್ಟರು. ಆದರೆ ನನ್ನ ಪ್ರಬುದ್ಧ ಜನತೆ, ಪ್ರಜ್ಞಾವಂತ ಜನತೆ ಸಣ್ಣದಾಗಿ ಎದ್ದಿದ್ದಂಥ ಬೆಂಕಿಯನ್ನು ಎಲ್ಲರೂ ಸೇರ್ಕೊಂಡು ಆರಿಸಿ ಮತ್ತೆ ನಾವು ಸೌಜನ್ಯವಾಗಿ ಸೌಹಾರ್ದಯುತವಾಗಿ ಎಲ್ಲರೂ ಜೊತೆಗೆ ಹೋಗ್ತಿದ್ದೀವಿ. ನಿಜಕ್ಕೂ ಅದು ನನ್ನ ಚಿಕ್ಕಬಳ್ಳಾಪುರದ ಶಕ್ತಿ. ಆ ಶಕ್ತಿಯನ್ನು ಕ್ರೋಢೀಕರಣ ಮಾಡಿ ಇಡೀ ಶಕ್ತಿಯನ್ನು ಮುನ್ನಡೆಸುವಂತಹ ಒಂದು ನಾಯಕತ್ವ ಸಿಕ್ಕಿದ್ರೆ ಚಿಕ್ಕಬಳ್ಳಾಪುರ ನಿಜಕ್ಕೂ ಅದ್ಭುತವಾದ ಜಾಗ. ಏನು ಒಂದು ಎಲ್ಲ ರೀತಿಯಲ್ಲೂ ನಾವು ವಿ ಆರ್ ಬ್ಲೆಸ್ಡ್. ಏನಂದ್ರೆ ನೀರೊಂದು ಬಿಟ್ಟರೆ ಆ ನೀರೊಂದು ಕರೆಕ್ಟಾಗಿ ತಗೊಂಬಂದು ಕರೆಕ್ಟಾಗಿ ಪ್ಲಾನ್ ಮಾಡುವಂತಹ MLAಗಳೇನಾದರೂ ನಮಗೆ ಸಿಕ್ಕಿದಿದ್ರೆ ನನ್ನ ಚಿಕ್ಕಬಳ್ಳಾಪುರ ಇಷ್ಟೊತ್ತಿಗೆ ವಿಶ್ವವಿಖ್ಯಾತಿ ಆಗ್ತಿತ್ತು. ಪೆರೆಸಂದ್ರ ಮಂಡಿಕಲ್ ಸುತ್ತಮುತ್ತಲಿನ 100ಕ್ಕೂ ಹೆಚ್ಚು ಗ್ರಾಮಗಳ ಜನರಿಗಾಗಿ ಹಮ್ಮಿಕೊಂಡಿದ್ದ ಶಿಬಿರದಲ್ಲಿ 400ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿ ಹೃದಯ, ಕಣ್ಣು, ಮೂಳೆ, ಕಿವಿ, ಮೂಗು, ಗಂಟಲು ಹಾಗೂ ಚರ್ಮರೋಗ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ನುರಿತ ತಜ್ಞ ವೈದ್ಯರಿಂದ ತಪಾಸಣೆ ಮಾಡಿಸಿಕೊಂಡು ಸೂಕ್ತ ವೈದ್ಯಕೀಯ ಸಲಹೆ ಪಡೆದರು. ನೋಡಿ, ನಾವು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ನಮ್ಮ ಹೋರಾಟ ವಿವಿಧ ಹಂತಗಳಲ್ಲಿ ನಡೀತಾ ಇದೆ. ಏನು ನಮಗೆ ಶಾಶ್ವತ ನೀರಾವರಿ ಬೇಕು ಅಂತ. ಇಂಥ ಪರಿಸ್ಥಿತಿನಲ್ಲಿ ಕುಡಿಯೋ ನೀರೇ ನಮ್ಗೆ ಒಳ್ಳೆ ನೀರು ಕೊಡೋಕ್ಕೆ ಈ ಒಂದು ಸರ್ಕಾರಗಳ ಕೈಯಲ್ಲಿ ಆಗ್ತಿಲ್ಲ. ಗಲೀಜು ನೀರನ್ನು, ವಿಷಪೂರಿತ ನೀರನ್ನು ಕೊಡೋವಂಥ ಕೆಲಸನ, ಅರೆ ಸಂಸ್ಕರಿತ ನೀರನ್ನು ನಮ್ಗೆ ಕೊಡೋವಂಥ ಕೆಲಸವನ್ನು, ಅದರ ಮುಖಾಂತರ ಏನು ಡಯಾಲಿಸಿಸ್ ಪೇಷಂಟ್ಗಳ ರಾಜಧಾನಿ ಮಾಡಕ್ಕೆ ಹೊರಟಿರುವಂತಹ ನಮ್ಮ ಈ ಸರ್ಕಾರಗಳಿಗೆ ಏನಿವತ್ತು ಬರಗಾಲ ಬಂದಿದೆ ಅದು ಕಾಣ್ತಾ ಇದೆಯಾ ಇಲ್ವಾ ಅಂತ ನಿಜಕ್ಕೂ ನನಗೆ ಅರ್ಥ ಆಗ್ತಿಲ್ಲ. ಶಿಬಿರದಲ್ಲಿ ರೋಗಿಗಳಿಗೆ ಉಚಿತವಾಗಿ ಔಷಧಿ ವಿತರಿಸೋದರ ಜೊತೆಗೆ ಅಗತ್ಯ ಇರೋರಿಗೆ ಕನ್ನಡಕ ಹಾಗೂ ವಾಕಿಂಗ್ ಸ್ಟಿಕ್ಗಳನ್ನು ಸಹ ವಿತರಿಸಲಾಯಿತು. ಶಸ್ತ್ರಚಿಕಿತ್ಸೆ ಅಗತ್ಯವಿರುವ ರೋಗಿಗಳಿಗೆ ಸೋಮವಾರ ಪೆರೆಸಂದ್ರದಿಂದ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಶಸ್ತ್ರಚಿಕಿತ್ಸೆ ಪೂರ್ಣಗೊಂಡ ಬಳಿಕ ಮತ್ತೆ ವಾಪಸ್ ಕರೆತರುವ ವ್ಯವಸ್ಥೆ ಮಾಡಲಾಗಿದೆ ಅಂತ ಸಂದೀಪ್ ರೆಡ್ಡಿ ತಿಳಿಸಿದರು. ಈ ರೀತಿಯ ವೈಫಲ್ಯಗಳನ್ನು ಪದೇ ಮಾಡ್ತಾನೆ ಇರುತ್ತೆ. ಅವರಿಗೆ ಯಾವುದೇ ರೀತಿಯ ಸರ್ಕಾರದ ಪರವಾದಂತಹ ಏನು ಒಂದು ಜನಗಳ ಪರವಾದಂತಹ ಸರ್ಕಾರವನ್ನು ನಡೆಸಬೇಕು ಅನ್ನೋಂತಹ ಇಚ್ಛಾಶಕ್ತಿ ಮೊದಲನೇದೇ ಇಲ್ಲ. ಅವರಿಗೊಂದು ಸರ್ಕಸ್ ಮಾಡ್ತಿದ್ದಾರೆ, ಹೈಕಮಾಂಡ್ನ ಮೆಚ್ಚುವಂಥ ಕೆಲಸ ಮಾಡ್ತಿದ್ದಾರೆ. ಬಿಡದಿ ಟೌನ್ಶಿಪ್ ಬಗ್ಗೆ ಅವರಿಗೆ ಜಾಸ್ತಿ ಗಮನ ಹರಿತಾ ಇದೆ. ರೈತರನ್ನು ಅವರು ಸೈಡ್ಗೆ ಇಟ್ಟು ಅವರು ಹಣ ಮಾಡೋದು ಹೆಂಗೆ, ಆ ಹಣವನ್ನು ತಾವೊಂದಷ್ಟು ಇಟ್ಕೊಂಡು ಹೈಕಮಾಂಡ್ ತಲುಪಿಸೋದು ಹೆಂಗೆ, ಈ ಒಂದು ಕಾರ್ಯದಲ್ಲಿ ಅವರೆಲ್ಲ ಮಗ್ನರಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ, ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು. ಬಡವರಿಗೆ ಜೀವನ ನಡೆಸೋದೇ ಕಷ್ಟಕರವಾಗಿದ್ದು, ಇಂತಹ ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆ ಎದುರಾದರೆ ವೈದ್ಯಕೀಯ ವೆಚ್ಚ ಭರಿಸಲು ಸಾಧ್ಯವಾಗದೆ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕ್ತಾರೆ. ಈ ಹಿನ್ನೆಲೆಯಲ್ಲಿ ಬಡವರಿಗೆ ನೆರವಾಗುವ ಉದ್ದೇಶದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಅಂತ ಹೇಳಿದರು. ಸರ್, ಈಗಾಗಲೇ ನೀವೇ ನೋಡ್ತಿರೋ ಹಾಗೆ ಗ್ರಾಮೀಣ ಭಾಗದಲ್ಲಿ ಆರೋಗ್ಯಕ್ಕೆ ಎಷ್ಟು ಒತ್ತು ಕೊಡಬೇಕು ಅನ್ನೋದನ್ನ ಈ ರೀತಿಯ ಒಂದು ಆರೋಗ್ಯ ಶಿಬಿರಗಳಾದಾಗ ಮಾತ್ರ ಗೊತ್ತಾಗುತ್ತೆ. ಏನು ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದು 80 ವರ್ಷಗಳಾದರೂ ಸಹ ಇವತ್ತು ನಾವು ಹಿಂದುಳಿದಿರೋದು ಎಲ್ಲಿ ಜಾಸ್ತಿ ಅಂತಂದರೆ, ಒಂದು ಶಿಕ್ಷಣ, ಅಂದರೆ ಸರ್ಕಾರ ಶಿಕ್ಷಣಕ್ಕೆ ಕೊಡ್ತಾ ಇರುವಂತಹ ಸೌಕರ್ಯ ಮತ್ತು ಆಸ್ಪತ್ರೆಗಳಿಗೆ ಆರೋಗ್ಯಕ್ಕೆ ಕೊಡ್ತಿರುವಂತಹ ಸೌಕರ್ಯ ನಿಜವಾಗ್ಲೂ ತುಂಬ ಹಿಂದೆ ಇದೆ. ಅದಕ್ಕೆ ಸಾಕ್ಷೀಕರಣ ಮಾಡೋ ರೀತಿ ಇವತ್ತು ಏನು ಈ ಜನ ತುಂಬ ನೂರಾರು ಸಂಖ್ಯೆಯಲ್ಲಿ ಇವತ್ತು ಮಂಡಿಕಲ್ ವ್ಯಾಪ್ತಿಯಲ್ಲಿ ನಾವು ಇವತ್ತೇನು ಪೆರೆಸಂದ್ರ ಗ್ರಾಮದಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಏನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಆರೋಗ್ಯ ಶಿಬಿರದಲ್ಲಿ ಜನ ಏನು ನೂರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಜೊತೆಗೆ ನನಗೆ ನೋವಾದ ವಿಷಯ ಏನಂತಂದರೆ, ಅವರಿಗೆ ಏನು ಸರಿಯಾದ ಸೌಲಭ್ಯಗಳು ಸಿಗದೇ ಇರೋದಕ್ಕೋಸ್ಕರನೇ ಅಷ್ಟಷ್ಟು ದೂರದ ಹಳ್ಳಿಗಳಿಂದ, ಸುಮಾರು 100 ಹಳ್ಳಿಗಳಿಂದ ಬಂದಿದ್ದಾರೆ. ಅಲ್ಲಿಂದ ಇಷ್ಟೊಂದು ದೂರ ಬಂದು ತೋರಿಸ್ಕೊಳ್ಳುವಂಥ ಪ್ರಯತ್ನ, ತಮ್ಮ ಜೀವನದಲ್ಲಿ ಹೊಸ ಆಶಾಕಿರಣ ಮೂಡ್ಬೋದಾ ಅನ್ನುವಂತಹ ಒಂದು ಆಶಾಭಾವನೆ ಅವರಲ್ಲಿ ಕಾಣ್ತಿದೆ. ಇದನ್ನು ನನಗೊಂದು ನಾವು ಈ ರೀತಿಯ ಆರೋಗ್ಯ ವ್ಯವಸ್ಥೆಗೆ ಏನು ಒಂದು ವ್ಯವಸ್ಥೆ ಮಾಡಿದ್ದೀವಿ, ಸಂತೋಷ ಇದೆ. ಜೊತೆಗೆ ನನ್ನ ಇಡೀ ಸಮಾಜದ ವ್ಯವಸ್ಥೆ, ನನ್ನ ಸರ್ಕಾರಗಳು ನಡ್ಕೊಳ್ತಾ ಇರೋ ರೀತಿ ಬಗ್ಗೆ ನಿಜಕ್ಕೂ ನೋವಿದೆ. ಇದನ್ನು
ಏನು ದೇಶವನ್ನು ನಡೆಸ್ತಾ ಇರೋಂತಹ, ರಾಜ್ಯವನ್ನು ನಡೆಸ್ತಾ ಇರೋಂತಹ ಪ್ರತಿಯೊಬ್ಬರು ಇದನ್ನು ಇನ್ನಷ್ಟು ಅಡ್ರೆಸ್ ಮಾಡಬೇಕು. ನನಗೆ ಗೊತ್ತಿದೆ 140-150 ಕೋಟಿ ಜನಸಂಖ್ಯೆ ಇರೋ ದೇಶದಲ್ಲಿ ಏನಾದರೂ ಒಂದು ವ್ಯವಸ್ಥೆಗಳು ಮಾಡ್ಬೇಕಾದ್ರೆ ಏನೆಲ್ಲ ಅಡೆತಡೆಗಳು ಬರುತ್ತೆ ಅಂತ. ಆದರೂ ಸಹ ಅದನ್ನೆಲ್ಲವನ್ನು ಮೀರಿ ರಾಜಕೀಯ ಇಚ್ಛಾಶಕ್ತಿಯನ್ನು ತೋರಿ ರಾಜಕೀಯ ನಾಯಕರಿರ್ಬೋದು, ಜೊತೆಗೆ ಅಧಿಕಾರಿಗಳಿರ್ಬೋದು, ನನ್ನ ಜನಗಳ ಪರವಾಗಿ ಆರೋಗ್ಯಕ್ಕೋಸ್ಕರ ನಿಂತ್ಕೊಳ್ಳೋ ಅಂತ ಕೆಲಸ ಮಾಡಬೇಕು ಅಂತ ಈ ಮುಖಾಂತರ ಎಲ್ಲರಲ್ಲೂ ಕೇಳ್ಕೊಳ್ತಾನೆ. ಪೆರೆಸಂದ್ರ ಹಾಗೂ ಮಂಡಿಕಲ್ ವ್ಯಾಪ್ತಿಯ 100ಕ್ಕೂ ಹೆಚ್ಚು ಗ್ರಾಮಗಳ ಜನರಿಗೆ ಶಿಬಿರದ ಪ್ರಯೋಜನ ದೊರೆತಿದ್ದು, ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವಿವಿಧ ಭಾಗಗಳಲ್ಲಿಯೂ ಇಂತಹ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲಾಗುವುದು ಅಂತ ತಿಳಿಸಿದರು. బెంగళూరుకి పోవాలంట. మిగతా ఏమైనా దుడ్లు ఇప్పించుకోండి చూసేదానికి. ఆపరేషన్ పుక్సటికి చేపిస్తారంట కదా. ఏమో చేపిస్తారో ఎట్లా మాకు తెలియదు. చెప్పిదే మేము ಕೊಡ್ತೀನಮ್ಮ. ಶಿಬಿರ ಮಾಡ್ತಾವ. ಇದರಿಂದ ಜನಗಳಿಗೆ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಅಂತ? ಎಲ್ಲ ಒಳ್ಳೇದೇ. ಹೆಂಗ್ ಒಳ್ಳೇದಾಯ್ತು? ನೀವ್ ಯಾರ ಹತ್ರ ಬಂದು ಏನ್ ತೋರಿಸ್ಕೊಂಡ್ರೆ? ನಾವು ಇಲ್ಲಿ ಡಾಕ್ಟರ್ ಹತ್ರ ತೋರಿಸ್ಕೊಂಡಿವಿ. ಅಡ್ಡಗಳು ಕೊಟ್ಟವ್ರೆ, ಕಣ್ಣುಗಳಕ, ಕಿವಿಗಳಕ ಇದು ಡ್ರಾಪ್ ಕೊಟ್ಟವ್ರೆ, ಎಲ್ಲ ಕೊಟ್ಟವ್ರೆ ಸರ್. ಈಗ ಇಷ್ಟೊಂದು ಜನಕ್ಕೆ ಇಲ್ಲಿ ಬಂದು ಕ್ಯಾಂಪ್ ಮಾಡ್ತಾ ಇರೋದ್ರಿಂದ ಅನುಕೂಲ ಆಯ್ತಾ? ಹೆಂಗೆ? ಅನುಕೂಲ ಆಯ್ತು. ಅನುಕೂಲ ಆಯ್ತು. ಇದೇ ನೀವೆಲ್ಲರೂ ರೆಡ್ಡಿ ಅವರು ಮಾಡೋದು ಯಾವ ರೆಡ್ಡಿ ಅವರು? ಸಂದೀಪ್ ರೆಡ್ಡಿ ಅವರು ಏನ್ ಮಾಡಿದ್ದಾರೆ? ಇದೆಲ್ಲ ಮಾಡಿದ್ದವರೇ ಅಲ್ಲ, ಅದಕ್ಕೆ అನುకూల ನಮ್ಮ ఏరియా. ఇది ఇప్పుడు వచ్చినావు కదా ఇదಕ್ಕೆ ఏం చూపించుకుంటే కాళ్ళ నొప్పులు చూపించుకుంటే, కాళ్ళ నొప్పులు కళ్ళలోకి చూపించుకోండి. తిరిగా అంతే ఉండే, అంతే చూపించుకోండి. ఎవరు చెప్పారు మీకు ఇదే? మాకు పచ్చిపరెడ్డి, సందీప్ రెడ్డి. సంజీవ్ రెడ్డి. కాసులు తీసుకుంటారు మీకు? లేదు మా తాత తీసుకోండి. అవునా? కండ్లకి ఏం చెప్పారు నీకు? కండ్లకి ఆపరేషన్ రమ్మండ్రి సోమవారమా 9 గంటలకి. సోమవారమా? ఏం ఫ్రీగా చేస్తారంట? ఫ్రీగా చేయాలండి. చేస్తారంట. ಯಾವ ಊರು? మా చెట్టేరుపల్లి. ఏం పేరు? కొండప్ప. ಶಿಬಿರದಲ್ಲಿ ವೈದ್ಯರು ಶಸ್ತ್ರಚಿಕಿತ್ಸೆಗೆ ಶಿಫಾರಸು ಮಾಡಿರುವವರು ಸೋಮವಾರ ಬೆಂಗಳೂರಿಗೆ ತೆರಳುವ ವ್ಯವಸ್ಥೆ ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ಸಂದೀಪ್ ರೆಡ್ಡಿ ಮನವಿ ಮಾಡಿದರು.